ಹೇಳಿದೀನಿ ತಾನೆ 3 ತಿಂಗಳಿಗೆ ನಾನು ರೀಚಾರ್ಜ್ ಪ್ಲಾನ್ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ ಮಾಡಕ್ಕೆ? ನಾನು ಹೇಳಿದೀನಿ ತಾನೆ ನಾನು 3 ತಿಂಗಳು ರೀಚಾರ್ಜ್ ಪ್ಲಾನ್ ನಂದಿದೆ ಅಂತ. ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ಅಲ್ಲಿ ಬಂದ್ಬಿಟ್ಟು ನೀವು ವಿಸಿಟ್ ಮಾಡಿ. ಹಲೋ ಹೇಳಮ್ಮ. ಆಂಟಿ, ನಂಗೆ ವರುಣ್ ಪ್ರಪೋಸ್ ಮಾಡ್ಬಿಟ್ಟು ಒಪ್ಕೋ ಅಂತ ತಲೆ ತಿಂತವನ್ ಆಂಟಿ. ಹೌದಾ? ಒಪ್ಪು. ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ವರುಣ್ ಈಡಿಗ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತೇನಪ್ಪ ಕಂಟೆಂಟ್ ಅಂದ್ರೆ ನಾನು ಮತ್ತೆ ನಮ್ಮ ಅಕ್ಕ ಕಾಲ್ ಪ್ರ್ಯಾಂಕ್ ಮಾಡ್ತಾ ಇದೀವಿ. ನೋಡೋಣ ಬನ್ನಿ ನಮ್ಮ ಅಕ್ಕ ಅಲ್ಲಿದೆ. ಅಕ್ಕ ಇವತ್ತು ಏನ್ ಮಾಡ್ತಿದೀವಿ ಹೇಳು? ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಫುಲ್ ಪ್ರ್ಯಾಂಕ್ ಮಾಡ್ಬಿಟ್ಟು ಎಲ್ಲ ಇದ್ರ ಚೆನ್ನಾಗಿ ರೆಡಿನಾ? ಲೆಟ್ಸ್ ಗೋ. ಗೈಸ್ ಫಸ್ಟ್ ಪ್ರ್ಯಾಂಕ್ ಆಗ್ತಿರೋದು ನನ್ನ ತಮ್ಮ. ಅವನಿಗೆ ಕಾಲ್ ಮಾಡ್ತೀನಿ. ಫಸ್ಟ್ ನಾನ್ ಮಾಡ್ತಿಲ್ಲ ಈ ಪ್ರ್ಯಾಂಕು, ನಮ್ಮ ಅಕ್ಕ ಮಾಡ್ತಾವಳೆ, ಆಮೇಲೆ ನೆಕ್ಸ್ಟ್ ನಾನ್ ಮಾಡ್ತೀನಿ. ಮೈಕ್. ಹಲೋ 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 ಸರ್. ಹಲೋ ಸರ್ ಗುಡ್ ಈವ್ನಿಂಗ್. ಯಾರು? ಸರ್ ನೀವು ಟ್ರೇಡಿಂಗ್ ಯೂಸ್ ಮಾಡ್ತಿದ್ದೀರಲ್ವಾ? ಗ್ರೋ ಆ್ಯಪ್ ಯೂಸ್ ಮಾಡ್ತಿದ್ದೀರಲ್ವಾ? ಕಟ್ ಮಾಡ್ಬಿಟ್ಟು ಅವನಿಗೆ ಇನ್ನೊಂದ್ಸತಿ ಟ್ರೈ ಮಾಡೋಣ ಬನ್ನಿ. ತುಂಬಾ ನಗು ಬರ್ತಿದೆ. The number you have dialed. ಅವ್ನು ಫೋನ್ ಇವಾಗ ಕಟ್ ಮಾಡ್ಬಿಟ್ಟು ಹೋಗು ಅಂತ ಭಯ ಬಿದ್ಬಿಟ್ಟವ್ರೆ. The number you have dialed is ಬ್ಲಾಕ್ ಆಗ್ಬಿಟ್ಟವ್ರೆ. ನೆಕ್ಸ್ಟ್ ಬೇರೆಯವ್ರಿಗೆ ಟ್ರೈ ಮಾಡಿ. ಗೈಸ್ ಇವಾಗ ನಮ್ ತಮ್ಮಂಗ್ ಆಗ್ಲೇ ಮಾಡಿದೀವಲ್ಲ, ಅವ್ರ ಅಮ್ಮಂಗ್ ಮಾಡೋಣ. ನಂಗೆ ಚಿಕ್ಕಮ್ಮ ಆಗ್ಬೇಕು. ಅವ್ರ ಫೋಟೋನ ಹಾಕಿರ್ತೀನಿ ನೋಡಿ, ಇವ್ರೇನೇನೆ. ಸರಿ ಮಾಡೋಣ ಬನ್ನಿ. ಫೋನ್ ಎತ್ತದ ಇಲ್ಲ ಗೊತ್ತಿಲ್ಲ, ಬಟ್ ಟ್ರೈ. ನಗು ಬರ್ತೈತೆ. ಹಲೋ ಮ್ಯಾಮ್, ಪೊಲೀಸ್ ಸ್ಟೇಷನಿಂದ, ಬೆಂಗಳೂರು ಪೊಲೀಸ್ ಸ್ಟೇಷನಿಂದ. ನಿಮ್ಮ ಮಗೊಂದು ಆಧಾರ್ ಅಪ್ಡೇಟ್ ಕೊಟ್ಟಿದ್ರಲ್ಲ, ಸೊ ಅದು ಇಲ್ಲೀಗಲ್ ಅಂತ ನೋಟಿಸ್ ಆಗಿದೆ. ಪೊಲೀಸ್ ಸ್ಟೇಷನಿಗೆ ಬರ್ಬೇಕಾಯ್ತಲ್ಲ. ನೀವು ಯಾರು ಮಾತಾಡೋದು? ಅವ್ರ ತಾಯಿನಾ? ಸೊ ನೀವು ನಿಮ್ಮ ಮಗ ಇದ್ದಾರಾ? ಹಾಂ, ಅವ್ರ ನಂಬರ್ ಕೊಟ್ಟಿಲ್ಲ. ಅದು ನೀವು ಇಲ್ಲಿಗಲ್ ಅಲ್ಲಿ ಚೇಂಜ್ ಮಾಡಿಸ್ತಿದ್ದೀರಲ್ಲ ಆಧಾರ್ ಕಾರ್ಡ್ ನಂಬರ್, ಇದು ಹೊಸ ಪ್ರತಿಭೆ. ಸೊ ಆ ಥರ ಮಾಡಂಗಿಲ್ವಲ್ಲಮ್ಮ? ಮಾಡಂಗಿಲ್ವಾ? ಹೌದು. ನಿಮ್ಗಷ್ಟು ಗೊತ್ತಿಲ್ವಾ ಏನು? ಇಲ್ಲ ಸರ್, ನನ್ಗೇನು ಗೊತ್ತಿಲ್ಲ. ಹಾಂ, ಸರ್ ನೋಡಿ, ನಮ್ಮ ಮಗನ್ ಫೋನ್ ಮಾಡ್ರಿ. ನಿಮ್ಮ ಓಕೆ. ಅವ್ರಿಗೆ ಎಷ್ಟು ಏಜು ನಿಮ್ಮ ಮಗಂಗೆ? 18 ವರ್ಷ ಆಯ್ತು ಸರ್. 18 ವರ್ಷ ಆಗಿದ್ಯಾ? ಸೊ ಅದೆಲ್ಲ ಇಲ್ಲಿಗಲ್ ಮಾಡಂಗಿಲ್ಲಮ್ಮ. ಮಾಡಂಗಿಲ್ವಾ? ನೀವು ಒಂದ್ಸತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ರೈಸ್ ಆಗಿದೆ, ನೀವು ಕೋರ್ಟಿಗೆ ಅಪ್ಲೈ ಮಾಡಿದೀವಿ. ನೀವು ಕೋರ್ಟಲ್ಲಿ ಅಲ್ಲೆಲ್ಲ ಹೋಗಿ ಡೈಲಿ ಸಿಗ್ನೇಚರ್ ಆಗಿಬಿಟ್ಟು ಇದು ಮಾಡಬೇಕು, ಓಕೆನಾ? ಸರ್, ಸರಿ ಸರ್. ಮತ್ತೆ ಅದು ನೀವು ಫಸ್ಟಿಗೆ ಅವ್ರ ನೇಮ್ ಒಂದು ಅಂದ್ಬಿಟ್ಟು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿದಿರಲ್ಲ, ಅಲ್ಲಿ ಇಲ್ಲಿಗಲ್ ಅಂತ ನೋಟಿಸ್ ಆಗಿದೆ. ಆ ಥರ ಇನ್ನೊಂದ್ಸತಿ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ, ಗೊತ್ತಾಗಲ್ವಾ ನಿಮ್ಗೆನೆ? ಸರಿ ಸರ್, ನನ್ಗೇನು ಗೊತ್ತಾಗ್ಲಿ ಸರ್. ಹಾಂ, ಅವನ್ನೆಲ್ಲ ತಿಳ್ಕೊಬೇಕಲ್ವಮ್ಮ ನೀವು? ಸರಿ, ಬೆಂಗಳೂರಿಗೆ ಬಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ಅಲ್ಲಿಗೆ ಬಂದ್ಬಿಟ್ಟು ನೀವು ವಿಸಿಟ್ ಮಾಡಿ. ನಾಳೆ ಅಷ್ಟರಲ್ಲಿ ಬರಬೇಕು ನೀವು. ನಾಳೆನಾ ಸರ್? ಹೌದು. ಓಕೆ ಓಕೆ. ಹಲೋ ಸರ್, ನಾನು ಗುಂಡ ಸರ್. ಗಾಬರಿ ಆಗೋದ್ರು ಸರ್. ನಾನು ಗುಂಡ ಆಂಟಿ. ಅಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಬ್ಲಾಗ್ ಮಾಡ್ತಾ ಇದ್ದೀನಿ, ಪ್ರ್ಯಾಂಕ್ ಕಾಲ್ ಕಂಟೆಂಟು. ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತೀನಿ. ನಿನ್ ಮಗಂಗ್ ಫೋನ್ ಮಾಡಿದ್ರೆ ಅವ್ನು ಕಟ್ಟೆ ಮಾಡಿ ಬ್ಲಾಕ್ ಮಾಡ್ದೆ, ಅದಕ್ಕೆ ನಿನಗೆ ಮಾಡ್ದೆ.
ವಿಚಾರಕೊಂಡ ನಾನು ಜೀವನ ಇದೇನಪ್ಪ ನಾಳೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಲ್ಲ ಇದೇನಪ್ಪ ಹಿಂಗಾಯ್ತು ಅಂತ ನಾನು ಫುಲ್ ಭಯ ಬಂದ್ಬಿಟ್ಟ ಪ್ರ್ಯಾಂಕ್ ಆದ್ರ ಫುಲ್ ಪ್ರ್ಯಾಂಕ್ ಆದ್ರಿ ತಾನೇ ನೀವು ಹೋಗಕೊಂಡು ಎಂದ ನೀನು ಅತ್ತಾಗಿ ಎದುರಿಸ್ಬಿಟ್ಟಿದ್ದಿ ಚೆನ್ನಾಗಿ. ಸರಿ ಸರಿ ಆಯ್ತು ಮಾಡ್ತೀನಿ ಸರಿ ಬಾಯ್. ಗೈಸ್ ಇವಾಗ ಇನ್ನೊಬ್ರು ನಮ್ಮ ಅಣ್ಣಂಗ್ ಮಾಡೋಣ ಫೋನು ಬನ್ನಿ ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರ ಹೆಸರು ಬಂದ್ಬಿಟ್ಟು ನರೇಂದ್ರ ಅನ್ಬಿಟ್ಟು ಅವ್ರಿಗೆ ಕಾಲ್ ಮಾಡೋಣ. ಹಲೋ 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 ಸರ್ ನಾವು ICICI ಬ್ಯಾಂಕಿಂದ. ಹೇಳಿ ಸರ್. ಸರ್ ನೀವು ರೀಸೆಂಟ್ ಆಗಿ 1 ವೀಕ್ ಬ್ಯಾಕ್ ನೀವು ಲೋನ್ ತಗೊಂಡಿದ್ದೀರಲ್ಲ ಸರ್, ಅದು ಲೋನ್ ಕಟ್ಟಿಲ್ವಲ್ಲ ಇನ್ನು? ಯಾವ 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 ಹೇಳಿ? ಲೋನು ICICI 25 ಲ್ಯಾಕ್ ನಿಮ್ಮ ಆಧಾರ್ ಪ್ಯಾನ್ ಅಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿದೆ. 25 ಅಂತನಾ? ಹೌದೌದು ಹೌದಾ? ಯಾವಾಗ ಕೊಟ್ಟು ಸರ್ ನೀವು ನಮ್ಗೆ? ಸರ್ ಆಗ್ಲೇ ಲೋನ್ ಸ್ಯಾಂಕ್ಷನ್ ಆಗಿ 1 ವೀಕ್ ಐ ಥಿಂಕ್ 1 ಮಂತ್ ಆಗಿದೆ. ಸರ್ ಹೇಳಿ, ನಿಮ್ಮ ಆಧಾರ್ ಪ್ಯಾನ್ ಇಂದ ಲಿಂಕ್ ಆಗಿ ಎಲ್ಲ ಪ್ರೊಸೆಸ್ ಆಗಿದೆ, ಹೋಮ್ ವೆರಿಫಿಕೇಶನ್ ಆಗಿದೆ ಅಂಡ್ ಫಸ್ಟ್ EMI ಕಟ್ಟಿಲ್ವಲ್ಲ ನೀವು? ಯಾವ ಸರ್ ಫಸ್ಟ್ ಆಫ್ ಆಲ್ ಅದು ಎಲ್ಲಿ ಯಾವ ಲೋನು ಅಂತ ನಮ್ಗೆ ತಗೊಂಡಿಲ್ಲ. 25 ಲ್ಯಾಕ್ ಹೋಮ್ ಲೋನ್ ತಗೊಂಡಿದ್ದೀರಾ ಸರ್? ಹೋಮ್ ಲೋನಾ? ಹೌದು ಹೌದು. ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ತೋರಿಸಿದೆ, ನಿಮ್ದು ದೊಡ್ಡಬಳ್ಳಾಪುರ ಅಂತ ತೋರಿಸಿದೆ. ನಮ್ಮ ದೊಡ್ಡಬಳ್ಳಾಪುರ ಅಲ್ಲ ಸರ್, ನಮ್ಮ ಚಿಕ್ಕಬಳ್ಳಾಪುರ ಬರ್ತದೆ ತಾಲೂಕು. ನಿಮ್ ನೇಮ್ ನರೇಂದ್ರ ಅಂತಾನೆ ಅಲ್ವಾ? ನರೇಂದ್ರ ಅಲ್ವಾ? ಯಾರು? ಒಂದ್ ನಿಮಿಷ ಹಂಗೇರಿ, ನಮ್ ರೆಕಾರ್ಡ್ ನೋಡ್ತೀನಿ, ಲೈನ್ ಅಲ್ಲಿ ಇರಿ. ಹಲೋ, ನರೇಂದ್ರ ಎಸ್ ಅಲ್ವಾ ಸರ್? ಹೌದೌದು, ನರೇಂದ್ರ ಹೆಸರಲ್ಲೇನೆ ಲೋನ್ ಸ್ಯಾಂಕ್ಷನ್ ಆಗಿರೋದು. खत्म बाय बाय टाटा गुड बाय गया. ಒಂದ್ ನಿಮಿಷ ಹಂಗೆ ಚೆಕ್ ಮಾಡಿ ಸರ್. ನಿಮ್ ಫಾದರ್ ನೇಮ್ ಏನು ಮೆನ್ಷನ್ ಆಗಿಲ್ಲ ಇಲ್ಲಿ. ಲೋನ್ ಕೊಟ್ಟವರು ಎಲ್ಲ ಫಾದರ್ ನೇಮ್ ಎಲ್ಲ ಹೋಗಲಿ ಇಂಟರ್ ಕೊಡ್ತೀರಲ್ಲ ಒಂದು. ಹೌದಾ ಸರ್? ಹಾಗೆ ನೀವು ಲೋನ್ ತಗೊಂಡ್ಬಿಟ್ಟು ಕಟ್ಲಿಲ್ಲ ಅಂದ್ರೆ ಅದು ಲೋನ್ ರಿಕವರಿಗೆ ನಾವು ಏಜೆಂಟ್ ನ ಕಳಿಸ್ಬೇಕಾಗುತ್ತೆ ಸರ್. ಈ ತರ ಎಲ್ಲ ಮಾಡಿದ್ರೆ ಅಡ್ರೆಸ್ ಇರೋದು ದೊಡ್ಡಬಳ್ಳಾಪುರ, ಬಟ್ ನಮ್ದು ಬಾಗೇಪಲ್ಲಿ ಹತ್ರ. ಓಕೆ, ನೀವು ಆಧಾರ್ ಕಾರ್ಡ್ ತಗೊಂಡು ಹೋಗಿ ಎಲ್ಲ ಇರ್ತಾವೆ ಅದರಲ್ಲಿ ಅಡ್ರೆಸ್ ಎಲ್ಲ. ಸರ್ ದೊಡ್ಡಬಳ್ಳಾಪುರ ನಾನು ನೋಡಿಲ್ಲ ಇಲ್ಲಿ. ಸರ್ ಗೊತ್ತಾಯ್ತು, ಬಟ್ ನರೇಂದ್ರ ಎಸ್ ಅಂತಾನೆ ಇದೆ, ಬಟ್ ಇದೇ ನಂಬರ್ ಮೆನ್ಷನ್ ಆಗಿರೋದು. ನಾವು ಏಜೆಂಟ್ ನ ನಿಮ್ ಮನೆ ಹತ್ರ ಕಳಿಸ್ಬೇಕಾಗುತ್ತೆ. ಬನ್ನಿ ಬನ್ನಿ ಸರ್, ಪರವಾಗಿಲ್ಲ. ನಿಮ್ಗೆ ನೀವು ಮತ್ತೆ ಲೋನ್ ಅಂತ ಹೋಗ್ಬೇಕು. ಸರ್ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಸರ್. ಫ್ರ್ಯಾಂಕ್ ಅದಾ? 25 ಲಕ್ಷ ಲೋನ್ ಅಂತ. ಫ್ರ್ಯಾಂಕ್ ಅನಿತಾನೆ ಒಟ್ನಾಗ ಫಸ್ಟಿಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು ಓಹೋ, ಫ್ರ್ಯಾಂಕ್ ಅದೇ ತಾನೆ. ನಾನು ಬೇಕಾಗಿಲ್ಲ ಇವಾಗ. ಆದ್ರೂ ಸ್ವಲ್ಪ ಪ್ರ್ಯಾಂಕ್ ಆಗ್ಲಿಲ್ಲ ಬಿಡಿ ಇದು. ಅವ್ರ ಅಪ್ಪನ ನೇಮ್ ಕೇಳಿದ ತಕ್ಷಣ ನಂಗೆ ಗೊತ್ತೇ ಆಗ್ಲಿಲ್ಲ. ಹೌದಾ? ಸರಿ ಸರಿ ಮಾಡ್ತಿದ್ದೆ. ಈ ಪ್ರ್ಯಾಂಕ್ ಆಗ್ಲಿಲ್ಲ, ಫ್ಲಾಪ್ ಆಗೋಯ್ತಿದ್ದು. ಸೆಕೆಂಡ್ ಪ್ರ್ಯಾಂಕ್ ಬಟ್ ಆಯ್ತು, ಕ್ವಶನ್ ಕೇಳೋದ್ರಲ್ಲ ಫ್ಲಾಪ್ ಆಗೋದು. ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಅಕ್ಕ ಪೂಜಾ ಅಕ್ಕ ಅಂದ್ಬಿಟ್ಟು ಆವಾಗ ಮಾಡೋಣ ಬನ್ನಿ. ಅಕ್ಕ, ಇದು ಈ ನಂಬರಿಗೆ ರೀಚಾರ್ಜ್ ಆಗಿದೆ, ರೀಚಾರ್ಜ್ ಮಿಸ್ ಆಗಿ ಈ ನಂಬರಿಗೆ ಬಂದಿದೆ. ಅದೇ ಇಲ್ಲ ನಂಗೆ ಬಂದಿಲ್ವಲ್ಲ. ಬಂದಿದೆ, ನಾನು ಅಂಗಡಿಗೆ ಹೋಗ್ಬಿಟ್ಟು ಈಗ ತಾನೇ ಫೋನ್ ರೀಚಾರ್ಜ್ ಮಾಡಿಸಿದ್ವಿ, ನಿಮ್ ನಂಬರಿಗೆ ಬಂದಿದೆ ಅಂತ ಹೇಳ್ತಿದಾರೆ ಅವರು. ಹೌದಾ? ಬಟ್ ನಂಗೆ ಯಾವ್ದು ಮೆಸೇಜ್ ಬಂದಿಲ್ಲ ಸರ್. ಬೇಕಾದ್ರೆ ತೋರಿಸ್ತೀನಿ ನಿಮ್ ನಂಬರಿಗೆ ಬಂದಿದೆ, ನಂದಕ್ಕೆ ರೀಚಾರ್ಜ್ ಮಾಡ್ಕೊಳಕ್ ಹೋಗ್ಬಿಟ್ಟು ನಿಮ್ದು ಬಂದಿದೆ. ಅದು ರಿಟರ್ನ್ ಮಾಡ್ತೀರಾ? ರೀಚಾರ್ಜ್ ಮಾಡಿದೀನಿ, ಬಟ್ ಅದೇನು ಕಂಟಿನ್ಯೂ ಆಗಲ್ಲ ಅಲ್ಲ ನನಗೆ. ಹಾ, ಕಂಟಿನ್ಯೂ ಆಗಲ್ಲ ಅಲ್ಲ ನನ್ಗೆ ಅದನ್ನ. ಮತ್ತೆ ಇಲ್ಲಿ ಅಂಗಡಿ ಹತ್ರ ಹೋಗ್ಬಿಟ್ಟು ರೀಚಾರ್ಜ್ ಮಾಡಿಸ್ಬಿಟ್ಟಿದ್ದೀನಲ್ಲ ಅಕ್ಕ, ನಿಮ್ಮ ಅಕೌಂಟ್ ನಿಮ್ ಇದಕ್ ಬಂದ್ಬಿಟ್ಟಿದೆ ಆಲ್ರೆಡಿ. ಅಲ್ಲ ಬಂದಿದ್ರೆ ಅದು ಇವಾಗ ನನ್ಗೆ ಆಲ್ರೆಡಿ ರೀಚಾರ್ಜ್ ಪ್ಲಾನ್ ಇದೆ ನನ್ಗೆ 3 months ಗೆ. ಇವಾಗ ನೀವು ಮಾಡಿದ್ರು 1 month ಮಾಡಿರ್ತೀರಾ, ಅದು ಏನು ವೇಸ್ಟ್ ಅದು ನನಗೆ. ಅಕ್ಕ ಮತ್ತೆ ನಮ್ ದುಡ್ಡು ವೇಸ್ಟ್ ಆಗುತ್ತಲ್ಲ ಅಕ್ಕ. ಅದು ನೀವು ಕೇಳಿ, ಅವ್ರ ಹತ್ರ ಕೇಳಿ ಇದ್ ಮಾಡಕ್ಕೆ. ಅವ್ರ ಅಂಗಡಿಯವ್ರು ಹೇಳ್ತಾವ್ರೆ ಅವ್ರಿಗೆ ಫೋನ್ ಮಾಡಿ ಇದನ್ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು.
ಫೋನ್ ಮಾಡ್ಬಿಟ್ಟು ಹೆಲ್ಪ್ ಲೈನ್ಗೆ ರಿಟರ್ನ್ ಇದ್ ಕೇಳಿ ಅಕ್ಕ ಅದನ್ನೆಲ್ಲ ರೀಚಾರ್ಜ್ ಮಾಡಿದೀವಿ ಅಂತ. ಅಕ್ಕ ಅದನ್ನೆಲ್ಲ ಟ್ರೈ ಮಾಡಿದ್ವಿ. ಅವ್ರ ಹೆಲ್ಪ್ ಲೈನ್ ಬಂದ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಅವ್ರಿಗೆ ರಿಟರ್ನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ರು. ನಾನ್ ನಿಮಗೆ ಕೊಟ್ರೆ ನಮಗೆ ಲಾಸ್ ಆಗುತ್ತಲ್ಲ, ಯಾಕಂದ್ರೆ ನಾನ್ 3 months ನಾನು ರೀಚಾರ್ಜ್ ನಿಮ್ ಮಾಡಿ ನಂಬರಿಗೆ ಮಾಡಿದೀನಕ್ಕ, ನಿಮ್ದೇ ತಾನೇ ನಂಬರ್. ಯಾವ್ದು ಮೆಸೇಜ್ ಬಂದಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಇನ್ನೊಂದ್ 3 months ಗೆ ನಾನ್ ರೀಚಾರ್ಜ್ ಮಾಡ್ಕೊಂಡಿರೋದು. ಅಕ್ಕ ನಾನು 1 year ಮಾಡಿದೀನಕ್ಕ. ಅಕ್ಕ ನಾನು 1 year ಮಾಡಿದೀನಕ್ಕ. 1 year ಅದೇನ್ ನನಗೇನ್ ಮೆಸೇಜ್ ಬಂದಿಲ್ಲ. ಬೇಕಾದ್ರೆ ನಿಮ್ಗೆ ವಾಟ್ ಇದ್ರಲ್ಲಿ ಮೆಸೇಜ್ ತೋರಿಸ್ತೀನಿ. ಇಲ್ಲಾಂದ್ರೆ ನೀವು ನಿಮ್ಗೆ ಆಗಿರೋ ಮೆಸೇಜ್ ಅದು ಸ್ಕ್ರೀನ್ ಶಾಟ್ ಕಳ್ಸಿ, ನನ್ನ ನಂಬರ್ಗೆ ನೋಡ್ತೀನಿ. ಸರಿ ಕಳಿಸ್ತೀನಿ ಅಕ್ಕ. ಬಟ್ ನೀವು ಆದ್ರೂ ಈ ತರ ಮಾಡ್ಬಾರ್ದಕ್ಕ. ಅಲ್ಲ ಫಸ್ಟ್ ಕಳ್ಸಿ ನೋಡ್ತೀನಿ ನೀವೇನ್ ಮಾಡಿದೀರಾ ಅಂತ. ನಂದು ನಾನ್ ರೀಚಾರ್ಜ್ ಪ್ಲಾನ್ ತೋರಿಸ್ಬೇಕಲ್ವಾ, ತೋರಿಸ್ತೀನಿ. ತಪ್ಪು ತಾನೇ ಅದು. ಅಲ್ಲ ಗೊತ್ತಾಯ್ತು, ನಾವು ಆ ಅಂಗಡಿ ಹತ್ರ ಹೋಗಿ ಮಾಡಿಸ್ಬಿಟ್ಟು ಮನೆಗ್ ಬಂದ್ಬಿಟ್ಟಿದೀವಿ ಅಲ್ಲ. ಫಸ್ಟ್ ತೋರ್ಸಿ ಆಯ್ತು, ಏನ್ ಮಾಡ್ಸಿದೀರಾ ತೋರ್ಸಿ ನೋಡ್ತೀನಿ. ಆದ್ರೂ ಅಕ್ಕ ಈ ತರ ಮಾಡ್ಬಾರ್ದಕ್ಕ. ನಿಮ್ ತಪ್ಪು ತಾನೇ ನೀವ್ ಮಾಡಿರೋದು. ನಾನು ಹೇಳ್ತಾ ಇದೀನಿ ತಾನೇ 3 ತಿಂಗಳಿಗೆ ನಾನ್ ರೀಚಾರ್ಜ್ ಪ್ಲಾನ್ ಇದೆ ಅಂತ. ನಿಮ್ಗೆ ಯಾರು ಹೇಳಿದ್ ಮಾಡಕ್ಕೆ? ನಾನು ಹೇಳಿದೀನಿ ತಾನೇ ನಾನ್ 3 ತಿಂಗಳು ರೀಚಾರ್ಜ್ ಪ್ಲಾನ್ ನಂದಿದೆ ಅಂತ ಅನ್ಬಿಟ್ಟು. ಅಕ್ಕ ನೀನ್ ನೋಡ್ಕೊಂಡ್ಬಿಟ್ರೆ ಫಸ್ಟ್ ಕಳ್ಸಿ. ನೀವು ಏನ್ ಇದ್ ಮಾಡಿದ್ರೆ ಫಸ್ಟ್ ಕಳ್ಸಿ. ಅಲ್ಲ ಅಕ್ಕ, ನಾವ್ ಹೇಳೋದ್ ಕೇಳಿ. ನೀವು 3 ತಿಂಗಳು ಮಾಡ್ಕೊಂಡ್ರೆ ನಾವು 1 year ಮಾಡ್ತಿದೀವಿ. 1 year ಮಾಡಿದೀರಾ ಅಂತ ನನ್ಗೆ ಹೆಂಗ್ ಗೊತ್ತಾಗ್ಬೇಕು? ನೀವು ಫಸ್ಟ್ ಕಳ್ಸಿ. ಮಿಸ್ ಆಗಿ ಮಾಡಿದ್ರೆ ನಿಮ್ ತಪ್ಪದು ಫಸ್ಟ್ ಆಫ್ ಆಲ್. ಅಕ್ಕ ರೀಚಾರ್ಜ್ ಇವಾಗ ಇದ್ರು ಕೂಡ ನಾನು 2 ತಿಂಗಳು ಯೂಸ್ ಮಾಡ್ತೀನಿ. 3 ತಿಂಗಳು ರೀಚಾರ್ಜ್ ಇದ್ರು ಕೂಡ ಇವಾಗ ನೀವ್ ಮಾಡಿದ್ರೆ ತಪ್ಪು ನಾನು ಯಾಕೆ ದುಡ್ಡು ಕೊಡ್ಬೇಕು? ಅಲ್ಲ ಅಕ್ಕ, ನಾವು ನೀವು ಕಳ್ಸಿ ಆಯ್ತು. ಏನ್ ರೀಚಾರ್ಜ್ ಮಾಡಿದಿರಾ, ಯಾರ್ ನಂಬರ್ ಮಾಡಿದಿರಾ ನೋಡೋಣ. ನನ್ಗಂತೂ ಯಾವ್ದು ಮೆಸೇಜ್ ಬಂದಿಲ್ಲ. ಫಸ್ಟ್ ಕಳ್ಸಿ. ಅಕ್ಕ ಕೇಳಿ, ಇಲ್ಲಿ ನಾನು ಅಮೌಂಟ್ ಕೊಟ್ಟಿ ಕ್ಯಾಶ್ ಕೊಟ್ಟಿ ಇದು ಅಂಗಡಿ ಹತ್ರ ಮಾಡ್ಸಿರೋದು. ನಿಮ್ ನಂಬರ್ ಮಿಸ್ ಆಗಿದೆ ಅಂತ ಎಂಟ್ರಿ ಮಾಡಿದ್ವಿ. ರಾಂಗ್ ಆಗಿ ರೀಚಾರ್ಜ್ ಮಾಡಿದಾರಂತೆ. ಅದು 1 ನಂಬರ್ ಏನೋ ಮಿಸ್ ಆಗಿ ನನಗೆ ರೀಚಾರ್ಜ್ ಮಾಡಿದ್ದಾರೆ. ನಂದು 3 ತಿಂಗಳ ಪ್ಲಾನ್ ಇದೆ. ಕಳ್ಸಿ ಏನ್ ರೀಚಾರ್ಜ್ ಮಾಡಿದೀರಾ ಅಂತ ಅವ್ರೇನು ಕಳಿಸ್ತಾ ಇಲ್ಲ. ಬರೀ ಮಾತಾಡ್ತಾನೆ ಇದಾರೆ. ಅಕ್ಕ ಫಸ್ಟ್ ಕಳ್ಸಿ ನೀವು ನೋಡೋಣ. ಆಯ್ತು, ಏನ್ ರೀಚಾರ್ಜ್ ಮಾಡಿದ್ರ ನೋಡ್ಬೇಕು ತಾನೆ. ಅಕ್ಕ ಪ್ರಾಂಕ್ ಅದ ಅಕ್ಕ, ಹೋಗ್ಲಿ. ಪ್ರಾಂಕ್ ಅದ ನಾನು ವರುಣ್ ಪ್ರಾಂಕ್ ಆಗೋದ್ರು. ಪ್ರಾಂಕ್ ಅದ. ಸ್ವಲ್ಪ ಅದೇ ಪರವಾಗಿಲ್ಲ. ಅಯ್ಯೋ ಬೈತಿದ್ಯಲ್ಲಕ್ಕ ನನ್ಗೇನೆ. ಬೈತಿದ್ಯಾ ನನಗೆ. ಅದಕ್ಕೆ ಯಾರಿಗೂ ಹೇಳ್ತಿದ್ದಲ್ಲ, ಅದಕ್ಕೆ ಸ್ಟಾಪ್ ಮಾಡ್ಬೇಡ ಸ್ಟಾಪ್ ಮಾಡಿದೆ. ಹೌದಾ, ಸರಿ ಆಯ್ತು, ಆಮೇಲೆ ಮಾಡ್ತೀನಿ. ಗೈಸ್, ನೆಕ್ಸ್ಟ್ ನನ್ನ ತಮ್ಮಂಗೆ ಪ್ರ್ಯಾಂಕ್ ಮಾಡ್ತಿರೋದು. ಗೌತು ಅಂದ್ಬಿಟ್ಟು ನನ್ನ ತಮ್ಮ. ನಮ್ಮ ಅಕ್ಕ ಮಾಡ್ತಿದ್ದಾಳೆ. ಯಾಕಂದ್ರೆ ನಾನು ಮಾಡಿದ್ರೆ ಪಕ್ಕ ಡೌನ್ ಬರುತ್ತೆ ಅಂದ್ಬಿಟ್ಟು ನಮ್ಮ ಅಕ್ಕ ಲೇಡಿ ವಾಯ್ಸ್ ಅಲ್ಲಿ ಕಾಲ್ ಮಾಡಿ. ಲೇಡಿ ವಾಯ್ಸ್ ಅಲ್ಲ, ಲೇಡಿನೇ. ಲೇಡಿದೆ. ಅವ್ಳು ಪ್ರ್ಯಾಂಕ್ ಮಾಡ್ತಾಳೆ, ನೋಡೋಣ. ಹಲೋ, ಹಲೋ, ಯಾರು? ನಾನು. ನೀನು 500 ರೂಪಾಯಿ ಇಸ್ಕೊಂಡಿದ್ದಲ್ಲ ನನ್ನ ಹತ್ರ. ಯಾರು ಹೇಳಿದ್ರೆ? ನೀನು BGS ಕಾಲೇಜ್ ತಾನೆ? ಮತ್ತೆ ಮರ್ತೋಗ್ಬಿಟ್ಟ? ಸ್ವಲ್ಪ ಈಚೆ ಬಂದು ಮಾತಾಡು. ಯಾರು ಅಂತಾನೆ ಗೊತ್ತಿಲ್ಲ. ಸ್ವಲ್ಪ ಈಚೆ ಬಂದು ಮಾತಾಡು. ಏನ್ ಸಮಾಚಾರ? ಹಲೋ. ಯಾವ್ದು ರಾಂಗ್ ನಂಬರ್ ಇರ್ಬೇಕು. ಇಲ್ಲ, ಗೌತು ತಾನೆ ನೀನು? ಮತ್ತೆ ಹೆಂಗ್ ರಾಂಗ್ ನಂಬರ್ ಆಗುತ್ತೆ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನಂಗೆ. ನನ್ನ ಅಕೌಂಟಿಗೆ 500 ರೂಪಾಯಿ ಹಾಕು. ನೀವ್ ಯಾರು? ನಾನು ಯಾರು ಅಂತ ಗೊತ್ತಿಲ್ವಾ? ಯಾರು? ಡೈಲಿ ನೋಡ್ತೀಯಾ, ಡೈಲಿ ಮಾತಾಡ್ತೀಯಾ? ನಂಗೆ ಯಾರು ಅಂತ ಗೊತ್ತಿಲ್ಲ. BGS ಕಾಲೇಜ್ ತಾನೆ? ಅಲ್ಲ, ಹೊಯ್ಸಳ. ಯಾರು ಅಂತಾನೆ ಗೊತ್ತಿಲ್ಲ ನಂಗೆ. ನೀನ್ ದಿನ ಮಾತಾಡ್ತೀಯಾ ನನ್ನ ಜೊತೆ, ದಿನ ಕಾಲೇಜಲ್ಲಿ ನೋಡ್ತೀಯಾ, ಅದ್ ಹೆಂಗ್ ನಿನಗ್ ಗೊತ್ತಿರಾ? ಅದು BGS ಕಾಲೇಜಲ್ಲೇ ಓದ್ತಿದ್ಯಾ, ಹೊಯ್ಸಳ ಅಂತೀಯಲ್ಲ. ಹೇಳು. ಹಲೋ. ನಾವು ಊರಲ್ಲಿ ಇದೀವಿ. ನಾವು ಆಮೇಲೆ ನೋಡ್ತೀವಿ. ಯಾಕೆ? ಮಾತಾಡು, ಪರವಾಗಿಲ್ಲ. ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನಂಗೆ. ಮಾತಾಡು. ನಂಗೆ ಬೇಜಾರು ಮಾಡ್ತಾ ಇದೀಯ ನೀನು. ಹಲೋ. ನಂಬರ್ ಯಾವ್ದು? ಹಲೋ ಗೌತಮ್, ಇಷ್ಟು ಹರ್ಟ್ ಮಾಡ್ತೀಯ? ನಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಹೆಸರು ಪ್ರೇರಣಾ. ನಾನು ಊರಲ್ಲಿ ಇದ್ದೀನಿ, ಎಲ್ಲ ಫ್ಯಾಮಿಲಿ ಅವರೇ. ನೀವ್ ಯಾರು ಅಂತ ಗೊತ್ತಿಲ್ಲ. ತಪ್ಪು ತಿಳ್ಕೊಂತಾರೆ. ಬಾಯ್. ತಪ್ಪು ತಿಳ್ಕೊಳಕ್ ನಾವೇನು ಮಾತಾಡ್ತಾ ಇಲ್ವಲ್ಲ. ಬಂದೇ ಇರೋ ಚಿಕ್ಕ. ನಾನು ವಿದ್ಯಾ ಕಣ. ನೀವು ಹೇಳ್ಬೇಕಲ್ಲ.
ಗಾಬರಿ ಹೋಗ್ಬಿಟ್ಟೆ ಫ್ಯಾಮಿಲಿಯಲ್ಲಿ ಅವ್ರೆ ಮಾಡ್ತೀನಿ. ಗೈಸ್ ನನ್ನ ತಮ್ಮಂಗೆ ಇನ್ನೊಂದ್ಸತಿ ಮಾಡೋಣ ಬನ್ನಿ. ನಮ್ಮ ಅಕ್ಕನ ಫೋನ್ ಇನ್ನೊಂದು ನಂಬರ್ ಇದೆ. ಬ್ಲಾಕ್ ಮಾಡ್ಬಿಟ್ಟು ನೆಕ್ಸ್ಟ್ ಫ್ರೆಂಡ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ರಾಕೇಶ್ ಅಂದ್ಬಿಟ್ಟು ನಮ್ಮ ಸ್ಕೂಲ್ ಫ್ರೆಂಡ್ ಅವನಿಗೆ ಮಾಡ್ತಿದ್ದೀನಿ. ಅದು ನಮ್ಮ ಅಕ್ಕನಿಂದಾನೇ ಮಾಡ್ತಿದ್ದೀನಿ. ನೋಡೋಣ ಬನ್ನಿ. ಹಲೋ ರಾಕೇಶ್. ಹಲೋ ಹೆಂಗಿದ್ಯಾ? ಹಲೋ ಹೆಂಗಿದ್ಯಾ? ಹಾ ಇಷ್ಟು ಬೇಗ ಮರ್ತೋಗ್ಬಿಟ್ಟ? ಸಿದ್ಧಾರ್ಥ ಸ್ಕೂಲಲ್ಲಿ ಓದ್ತಾ ಇದ್ನಲ್ಲ ನಿನ್ ಜೊತೆ. ಹೆಸರು ಬೇರೆ ಹೇಳ್ಬೇಕಾ ನಿನ್ಗೆ? ಇಷ್ಟು ಹೇಳಿರೋದೇ ದೊಡ್ಡ ವಿಷಯ. ನೀನ್ ಹೆಂಗ್ ನನ್ಗೆ ಅಷ್ಟು ಕ್ಲೋಸು? ಯಾಕಿರ್ಲಿಲ್ಲ, ನೆನ್ಪು ಮಾಡ್ಕೊ. ಮೂವಿ ನೋಡ್ತಾ ನಿತೀಶ್ ಯಾರು ಹೇಳಿದ್ರ? ನೀನ್ ಮೂವಿ ನೋಡೋದು ಇಂಪಾರ್ಟೆಂಟಾ, ನನ್ನ ಹತ್ರ ಮಾತಾಡೋದು ಇಂಪಾರ್ಟೆಂಟಾ? ಗೊತ್ತಿಲ್ಲ ಅಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಲ್ಲ, ಸಿದ್ಧಾರ್ಥ ಸ್ಕೂಲಲ್ಲಿ ಇಬ್ರು ಜೊತೆಲೆ ಮಾತಾಡ್ಕೊಂಡು ಇರ್ತಾ ಇದ್ವಿ. ಕ್ಲೋಸ್ ಇರ್ಲಿಲ್ಲ. ಸಿಸ್ಟರ್ ಅದ್ಬೇಡ. ಹೆಸರೇ ಗೊತ್ತಿಲ್ಲ, ಇನ್ನೇನಂದಿನ ಏನಕ್ಕೆ ಸಿಸ್ಟರ್ ಅಂತ ಇದ್ಯಾ? ಮತ್ತೆ ಇನ್ನೇನಂತ ಕರಿಬೇಕು? ಹೋಗು ಬಾ ಅನ್ನೋ ಸಾಕು. ಹೆಸರು ಬೇಕಾ ನಿಮ್ಗೆ? ಇದ್ದಕ್ಕಿದ್ದಂಗೆ ಯಾರು ಫೋನ್ ಮಾಡ್ಬಿಟ್ಟು ಸಿದ್ಧಾರ್ಥ ಸರ್ ನಮ್ ಜೊತೆ ಹೋಗ್ತಿದ್ದೆ ಅಂದ್ರೆ ಯಾರ ನೇಮ್ ಗೊತ್ತಿದ್ರೇನೆ ಮಾತಾಡೋಲ್ಲ ನೀನು? ಗೊತ್ತಿಲ್ಲ ನಾ ಎಲ್ಲಿ ಮಾತಾಡಲಿ, ನಾನು ಹುಡುಗಿಯರ ಜೊತೆ ಮಾತಾಡೋದೇ ಕಮ್ಮಿ. ಓ ಪಾಪ, ಹುಡುಗಿಯರ ಜೊತೆ ಮಾತಾಡೋದೇ ಕಮ್ಮಿ ಅಂದ್ರೆ ಅವಾಗ ಅಷ್ಟೊಂದು ಜೊತೆ ಮಾತಾಡಿಲ್ಲ, ಮಾತಾಡ್ತಿದ್ದೆ ಅಂತ ನಾನೇ ಹೇಳ್ತಿದ್ದೀನಲ್ಲ. ಗೊತ್ತಿಲ್ಲ, ನಂಬರ್ ಇಲ್ಲ, ನಂಬರ್ ಇದೆಯಾ? ನಿಮ್ ಮಿಲ್ಟ್ರಿ ಹೋಟ್ಲು ಸತಿ ಕರ್ಕೊಂಡು ಹೋಗಿ ಊಟ ಕೊಡ್ತಿದ್ಯಾ? ನಾನು ಎಷ್ಟು ಸತಿ ಹೋಗ್ತಿದ್ದೀನಿ, ಗೊತ್ತಾ ಅಲ್ಲಿ? ಒಟ್ಟ ಫ್ರ್ಯಾಂಕ್ ಅದ. ನಾನೇನು ಫ್ರ್ಯಾಂಕ್ ಆಗಿಲ್ಲ. ಫ್ರ್ಯಾಂಕ್ ಆದೆ. ಬಾಯ್ ಬಾಯ್. ಫ್ರ್ಯಾಂಕ್ ಆದ ಸ್ಟಾರ್ಟಿಂಗು ಅವನ್ಗೆ ಒಂದ್ ಸ್ವಲ್ಪ ಡೌಟ್ ಆಗೋಯ್ತು. ಆಮೇಲೆ ಹೋಗ್ತಾ 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 ಹೇಳ್ಬಿಟ್ಟು ಗೊತ್ತಾಯ್ತು. ಆಮೇಲೆ ನಮ್ಮ ಅಕ್ಕನ ಫ್ರೆಂಡ್ ದೀಪಿಕಾ ಅಕ್ಕ ನನ್ಗೂ ಕ್ಲೋಸು. ಅವಕ್ಕ ಮಾಡೋಣ ಬನ್ನಿ ಫ್ರ್ಯಾಂಕ್. ಬಟ್ ನನ್ನ ವಾಯ್ಸ್ ಕಂಡಿಡಿಯಕ್ಕಾಗಲ್ಲ ಬಿಡಿ. ಇವಾಗ ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತಾ ಇರೋದು, ಅದು ನಮ್ಮ ಅಕ್ಕ ಮಾಡ್ತಿರೋದು. ನೋಡೋಣ ಯಾವ ತರ ಇರುತ್ತೆ ಅಂತ. ನಮ್ಮ ಅಕ್ಕನ ವಾಯ್ಸ್ ಗೊತ್ತಾಗ್ತದೆ. ಹಲೋ ಹಲೋ ಆಂಟಿ, ನಾನು ವರುಣ್ ಫ್ರೆಂಡು. ಹೇಳಪ್ಪ. ಆಂಟಿ ಸ್ವಲ್ಪ ಈಚೆ ಬಂದು ಮಾತಾಡ್ತೀರಾ? ಆಂಟಿ ವರುಣ್ ಪ್ರಪೋಸ್. ಹಲೋ ಹೇಳಮ್ಮ. ಆಂಟಿ, ನಂಗೆ ವರುಣ್ ಪ್ರಪೋಸ್ ಮಾಡ್ಬಿಟ್ಟು ಒಪ್ಕೋ ಅಂತ ತಲೆ ತಿಂತವನ್ ಆಂಟಿ. ಹೌದಾ, ಹೋಗ್ತಾ ಇಲ್ಲ ಆಂಟಿ, ನಂಗೆ ಇಷ್ಟ ಇಲ್ಲ. ಇರ್ಲಿ, ಹೋಗ್ತಾ. ಹಾ ಇರ್ಲಿ, ಹೋಗ್ತಾ. ಯಾವ್ದು ನೀನು? ಬೆಂಗಳೂರೇ ಆಂಟಿ. ಕಳ್ಳಿ. ಅಮ್ಮ ಪಕ್ಕ ಕಂಡಿಡಿದಂದ್ರೆ ಗೊತ್ತಿತ್ತು ನನಗೆ. ಪಕ್ಕ ಗೊತ್ತಾಗೋಯ್ತು ವಿದ್ಯಾ ಅಂತಾನೆ. ಹಾ ಆಂಟಿ, ನಿಂಗೆ ಕಂಡು ಹಿಡಿಬಾರ್ದಂಟಿ ಹಿಂಗೆಲ್ಲ. ನಾನು ಬೇರೆಯವ್ರ ಹತ್ರ ಮಾಡ್ಸೋಣ ಅನ್ಕೊಂಡೆ. ನಮ್ಮ ಅಮ್ಮ ಒಂದ್ಸ ಪ್ರ್ಯಾಂಕ್ ಮಾಡ್ತೀನಿ, ಹಂಗಿಂಗ್ ಮಾಡೋದು. ನೆಕ್ಸ್ಟ್ ಟೈಮ್ ಪ್ರ್ಯಾಂಕ್ ಆಗೋ ತರ ಪ್ರ್ಯಾಂಕ್ ತಗೊಂಡ್ ಬರ್ತೀನಿ.
ಓಹೋ ಆಯ್ತಾ ನೋಡ್ಕೊಂಡಿದೀನಿ. ಸರಿ ಅಮ್ಮ ಯಾವ್ದೋ ನೋಡಿದ್ವಿ ಪ್ರಪೋಸ್ ಮಾಡಿದ್ರು ಅವ್ರದ್ದು ಒಪ್ಕೊಂಡ್ಬಿಡ್ತೈತಿ. ಸ್ಟಾರ್ಟಿಂಗ್ ಪ್ರ್ಯಾಂಕ್ ಆಯ್ತು ನಮ್ಮ ಅಮ್ಮ, ಆಮೇಲೆ ಹೋಗ್ತಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.